ಸರ್ ಇವಾಗ ಹೀರೋ ಅಂದಾಗ ಹೀಗೆ ಇರ್ಬೇಕು ಅನ್ನೋದು ಮೊದ್ಲಿತ್ತು, ಇವಾಗ ಸ್ವಲ್ಪ ಅದ್ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟಿದ್ದೀರಾ ಹೇಳಿದ್ರೆ ಈಗ. ಅಲ್ಲ ಆಬ್ವಿಯಸ್ಲಿ ಅಲ್ವಾ, ಅಂದ್ರೆ ಸಿ ಹೀರೋ ಆಗ್ಲಿ, ಹೀರೋಯಿನ್ ಆಗ್ಲಿ, ಅಥವಾ ಸಕ್ಸಸ್ಫುಲ್ ಡೈರೆಕ್ಟರ್ ಆಗ್ಲಿ, ಅಥವಾ ಸೂಪರ್ ಹಿಟ್ ಪ್ರೊಡ್ಯೂಸರ್ ಆಗ್ಲಿ, ಎಲ್ರೂ ನಾವು ನೆಲದ ಮೇಲೆ ನಡೆಯೋದು, ಯಾರು ಆಕಾಶದಲ್ಲಿ ನಡೆಯಕ್ ಆಗಲ್ಲ. ಸೊ ಬಿ ಎ ಹ್ಯೂಮನ್ ಅಂತ ಹೇಳ್ತಾರಲ್ಲ, ಅಂದ್ರೆ ನೀನ್ ನಾರ್ಮಲ್ ಆಗಿ ಇದ್ದಷ್ಟು, ನೀನ್ ಗ್ರೌಂಡೆಡ್ ಆಗಿದ್ದಷ್ಟು ನಿನಗೆ ನಿನ್ನ ಸುತ್ತಮುತ್ತಲಿನ ಪ್ರಕೃತಿ ಪರಿಸ್ಥಿತಿಗಳು ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಅನ್ಸೀನ್ ತರ ಆಗ್ಬಿಟ್ರೆ, ಅಂದ್ರೆ ನಾನು ಯಾರ ಜೊತೆನೂ ಬೆರೀತಾ ಇಲ್ಲ, ನಾನು ಇವಾಗ ಹೀರೋ, ನಾನು ಮುಂಚೆನೂ ಇರ್ಲಿಲ್ಲ ಅಂತ ಅನ್ಸುತ್ತೆ, ನಾವು ನೋಡಿಲ್ಲ ಹಂಗಾಗಿ ಮಾತಾಡಬಾರ್ದು. ಬಟ್ ಈಗ ಆ ತರದ ಮಿತ್ಗಳಿಲ್ಲ. ಸೊ ಯು ಆರ್ ಜಸ್ಟ್ ಅ ಕಾಮನ್ ಮ್ಯಾನ್. ಯುವರ್ ಸ್ಕ್ರೀನ್ ಮೇಲೆ ಯುವರ್ ಸೂಪರ್ ಸ್ಟಾರ್, ಏನ್ ಬೇಕಾಗಿರ್ಬೋದು, ಯುವರ್ ಅಗೇನ್ ಅ ಕಾಮನ್ ಮ್ಯಾನ್. ಎಸ್, ಪಬ್ಲಿಕ್ ಅಲ್ಲಿ ತುಂಬಾ ಓಡಾಡಕ್ಕಾಗಲ್ಲ, ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳನ್ನ ತಗೊಂಡಾಗ ನಾವೇ ಓಡಾಡಕ್ಕಾಗಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ. ನಮಗೂ ಪರ್ಸನಲ್ ಸ್ಪೇಸ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಥಿಯೇಟರ್ ಅಲ್ಲಿ ರಂಗಭೂಮಿಲಿ ಇರೋದ್ರಿಂದ ನನಗಿಷ್ಟ ರಂಗಶಂಕರ ಹತ್ರ ಹೋಗಿ ನಿಂತ್ಕೊಂಡು ನಮ್ ನಾಟಕದ ಹುಡುಗರನ್ನ ಮಾತಾಡ್ಸಕ್ಕೆ. ನಿನ್ನೆದೇ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲೆಲ್ಲ ಇಂಟರ್ವ್ಯೂ ಮುಗಿಸ್ಕೊಂಡೆ ನಾನು, ಓಕೆ ರಂಗಶಂಕರ್ ಹತ್ರ ಹೋಗೋಣ, ಸ್ವಲ್ಪ ಮೈಂಡ್ ಫ್ರೀ ಆಗತ್ತೆ, ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಮಾಡಿದೀನಿ ಅಂತ. ಅಲ್ಲಿ ಹೋಗಿ ನಿಂತಾಗ ಖಾಲಿ ಇತ್ತು, ಜನ ಎಲ್ಲ ಥಿಯೇಟರ್ ಒಳಗಡೆ ಇದ್ರು. ಸೊ ಹಂಗಾಗಿ ಆಚೆ ಖಾಲಿ ಇತ್ತು. ಒಂದ್ 4-5 ಜನ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದೆ. ನಂಗೆ ಆ ಥಿಯೇಟರ್ ಬಿಟ್ಟಿದ್ದೆ ಗೊತ್ತಿಲ್ಲ, ಅಂದ್ರೆ ನಾಟಕ ಮುಗ್ದಿದ್ದೆ ಗೊತ್ತಿಲ್ಲ. ಜನ ಫುಲ್ ಸರ್ರಂತ ಆಚೆ ಬಂದ್ಬಿಟ್ರು. ಒಂದ್ 300 ಜನ, ಹೌಸ್ಫುಲ್ ಶೋ ಅದು. 300 ಜನ ಹಿಂಗ್ ಆಚೆ ಬರ್ತಾ ಇದ್ದಾಗ ನನ್ಗೆ ಗೊತ್ತಾಗಿಲ್ಲ ನಾನು ಇವನ್ ಜೊತೆ ಮಾತಾಡ್ಕೊಂಡಿದ್ದೆ. ಒನ್ ಆಫ್ ಅವರ್ ಹೀರೋಯಿನ್, ನಂದು ಇನ್ನೊಂದ್ ಸಿನಿಮಾದಲ್ಲಿ ಮಾಡಿದವರು, ಅವ್ರು ಹಿಂಗ್ ಬಂದು, ಸರ್ ನೀವೇನ್ ಇಲ್ಲಿ ಅಂದ್ರು. ಓ ಹಾಯ್, ನೀವೇನ್ ನಾಟಕ ನೋಡಕ್ ಬಂದ್ರ? ಅದೇ ಹೌದು ಸರ್, ಈಗ ಮುಗೀತು ಅಂದಾಗ ಹಿಂಗ್ ತಿರುಗಿದೆ, ನೋಡಿದ್ರೆ ಫುಲ್ ಜನ ಇದ್ರು. ಓಡು ಇಲ್ಲಿಂದ, ಎಸ್ಕೇಪ್ ಅಂತ. ಏನಕ್ಕೆ ಅಂದೆ ಅಂದ್ರೆ, ನಾನು ಅಲ್ಲಿಗೆ ಹೋಗಿದ್ದೆ ಮೈಂಡ್ ಫ್ರೀ ಮಾಡ್ಕೊಳಕ್ಕೆ. ನನ್ನ ನಾಟಕದ ಗ್ಯಾಂಗು ಅಥವಾ ನನ್ನ ರೆಗ್ಯುಲರ್ ಥಿಯೇಟರ್ ಬಾಯ್ಸ್ ಯಾರು ಸಿಗ್ತಾರ ಅವ್ರ ಜೊತೆ ಒಂಚೂರು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂತ. ಅಷ್ಟೊತ್ತಿಗೆ ಸರ್ ಸೆಲ್ಫಿ ಅಂತ ಬಂದ್ಬಿಟ್ರೆ ಒಂಥರ ರಸ್ತೆಯಲ್ಲಿ ಇರ್ತೀವಿ, ಒಂಥರ ಮುಜುಗರ ಆಗತ್ತೆ. ಹಂಗಾಗಿ ಎಸ್ಕೇಪ್ ಆಗ್ತಿವಿ ಬಿಟ್ರೆ ಆ ತರದ ಪರಿಸ್ಥಿತಿಗಳಲ್ಲಿ. ಇಲ್ಲ ಅಂದ್ರೆ ವಿ ಆಲ್ ಆರ್ ಗ್ರೌಂಡೆಡ್ ಓನ್ಲಿ. ಯಾರು ಆತರ ತುಂಬಾ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಸಿಗ್ತಾರೆ. ತುಂಬಾ ದೊಡ್ಡ ಸೇಯಿಂಗ್ ಇದೆ. ಅಂದ್ರೆ ನಿಮ್ಗೀಗ ವಾಟ್ ಎವರ್ ಯು ಮೇ ಬಿ, ನಿನ್ನದಲ್ಲದ ಜಾಗಕ್ಕೆ ಹೋದಾಗ ಯುವರ್ ಅಗೇನ್ ಇಸ್ ಹೀರೋ. ಅಂದ್ರೆ ಇದೇ ಥೈಲ್ಯಾಂಡ್ ಅಲ್ಲಿ ನಾವು ಶೂಟಿಗೆ ಹೋದಾಗ ಯಾರೋ ಕನ್ನಡದವ್ರು ಒಂದ್ 4 ಜನ ನಮ್ಮನ್ನ ಗುರ್ತಿಡಿತಿದ್ರು, ನನ್ನನ್ನ ಬಂದ್ ಮಾತಾಡಿಸ್ತಿದ್ರು ಬಿಟ್ರೆ ಆಯ್ತಾ, ಮಾತಾಡಿಸ್ತಿದ್ರು ಬಿಟ್ರೆ ಅದರ್ ದನ್ ದಟ್ ನೀ ಆ ಪ್ರಪಂಚಕ್ಕೆ ಗೊತ್ತೇ ಇಲ್ಲ ನೀವ್ ಯಾರು ಅಂತ. ಸೊ ನೀವ್ ಎಷ್ಟೇ ಬೆಳೆದ್ರು ಇನ್ನೂ ಗೊತ್ತಾಗಕ್ ಸುಮಾರು ಜಾಗಗಳಿದೆ, ತುಂಬಾ ಜನಗಳನ್ನ ರೀಚ್ ಆಗೋದಿರುತ್ತೆ. ಸೊ ಇಫ್ ಯು ಟೇಕ್ ಅ ಸೂಪರ್ ಸ್ಟಾರ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ತರದ ದೊಡ್ಡ ವ್ಯಕ್ತಿಗಳಾದ್ರೆ ಪ್ರತಿಯೊಬ್ಬನಿಗೂ ಪರಿಚಯ ಇರುತ್ತೆ. ನಾವ್ ಹಂಗೇನಲ್ವಲ್ಲ, ನಾವ್ ಇನ್ನೂ ಬೆಳಿತಿರೋರು. ಎಲ್ಲೋ ನಾವ್ 100 ಜನಕ್ಕೆ ಗೊತ್ತು ಅಂದ್ರೆ ಇನ್ನು 500 ಜನಕ್ಕೆ ನಾವ್ ಯಾರು ಅಂತಾನೆ ಗೊತ್ತಿರಲ್ಲ. ಸೊ ಹಂಗಾಗಿ ವಿ ಸ್ಟಿಲ್ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತಾನೆ ಅನ್ಸುತ್ತೆ ನಂಗೆ. ನಿಮ್ಮ ಸಿನಿಮಾದ ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅವ್ರಿಗೆ ಇಂಟರ್ವ್ಯೂಸ್ ಎಲ್ಲ ಮಾತಾಡಕ್ ಬರಲ್ಲ ಅಷ್ಟೇ. ಹಂಗೆ ಆಚೆ ನಿಂತ್ಕೊಂಡ್ರೆ ಸಖತ್ತಾಗಿ ಮಾತಾಡ್ತಾರ ಅವರು. ಹಳ್ಳಿ ಹುಡುಗಿಯ ಪಾತ್ರಕ್ಕೆ ನಾನು ಇಳಿತಾ ಇದ್ದೀನಿ ಅಂದಾಗ ಆ ತರದ ಮ್ಯಾನರ್ ಕ್ಯಾರಿ ಮಾಡ್ಬೇಕಾಗತ್ತೆ. ಆ ತರದ ಎಕ್ಸ್ಪೀರಿಯನ್ಸ್ ಇದ್ರು ಇಲ್ಲದೆ ಇದ್ರು. ಈಗ ಫ್ರಮ್ ಸಿಟಿ ಅಂತ ಅಂದ್ರು ಆ ಕ್ಯಾರೆಕ್ಟರ್ ಪಾತ್ರ ಮಾಡ್ಬೇಕಾಗತ್ತೆ. ಮಾಡಲ್ಲ ಸರ್, ಮುಗ್ದಿದ ತಕ್ಷಣ ಸಾರಿ ಸರ್. ಸೊ ಇಬ್ರು ಒಂದು ಚಂದ ಕಾಂಬಿನೇಷನ್ ಅಲ್ಲಿ ಕಾಣಿಸ್ಕೊಳ್ಳೋದೆ ಸಿನಿಮಾದಲ್ಲಿ ನಮ್ ಇಬ್ರು ಮರ್ತೋಗಿದ ತಕ್ಷಣ ಲೈನ್ ಮಿಸ್ ಮಾಡಿ ಸಾರಿ ಏನು ಸಾರಿ ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಈ ತರದ್ದೆಲ್ಲ ಹೆದರ್ಕೊಳ್ಳೋದಲ್ಲ. ಇವತ್ ನಾನೇನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅದಕ್ಕಿಂತ ದೊಡ್ಡ ಪೊಸಿಷನ್ ಆಗಿ ನಾಳೆ ನೀನ್ ಹೋಗ್ಬೋದು. ಬೀಯಿಂಗ್ ಅನ್ ಆಕ್ಟ್ರೆಸ್ ಯು ಹ್ಯಾವ್ ದಟ್ ಚಾನ್ಸ್. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಕಲಿಯಕ್ಕೆ ಏನ್ ಸಿಗುತ್ತೆ ಅದನ್ನ ಕಲಿತಾ ಹೋಗ್ಬೇಕು ಅಂತ ಅದನ್ನ ಹೇಳ್ಕೊಡ್ತಾ ಬಂದೆ. ತುಂಬಾ ಚೆನ್ನಾಗಿ ಅದೇ ತರ ನಾನ್ ಸಾಂಗ್ ಪೋರ್ಷನ್ ಇರುವಾಗ ನಾನ್ ಹೆದರ್ಕೊಂಡಿದ್ದೆ. ಶಿ ಗೇವ್ ಮಿ ದಟ್ ಕಾನ್ಫಿಡೆನ್ಸ್. ಇಲ್ಲ ಸರ್, ಆರಾಮಾಗಿ ಮಾಡಿ ಸರ್, ಏನ್ ತಲೆ ಕೆಡ್ಸ್ಕೊಬೇಡಿ ಸರ್, ಹಿಂಗ್ ಇಟ್ಕೊಳ್ಳಿ ಸರ್, ಇಲ್ಲಿ ಇಟ್ಕೊಳ್ಳಿ.
ಹೆಣ್ಮಕ್ಳ ಜೊತೆ ಒಂಚೂರು ರೊಮ್ಯಾನ್ಸ್ ಗಿಮ್ಯಾನ್ಸ್ ಅಂದಾಗ ನಾವು ಸ್ವಲ್ಪ ವೈಬ್ರೇಟ್ ಆಗ್ತೀವಿ. ಸೊ ಆ ತರದ್ರಲ್ಲಿ ಶಿ ಮೇಡ್ ಮಿ ಕಂಫರ್ಟಬಲ್. ಸೊ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಾಗ್ಲಿ ಮುಂದೆ. ಬಟ್ ಅದೇ ಅವತ್ತು ಹೇಳಿದ್ದೆ, ಇವತ್ತಿಗೂ ಹೇಳ್ತೀನಿ, ಪ್ಲೀಸ್ ಬಿ ಫೋಕಸ್ಡ್ ಆನ್ ಆಕ್ಟಿಂಗ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಗ್ಲಾಮರ್ ಆಗಿ ಕಾಣ್ಬೇಕು, ನಾನು ಹಂಗ್ ಕಾಣ್ಬೇಕು, ಹಿಂಗ್ ಕಾಣ್ಬೇಕು, ಹಿಂಗ್ ಹೆಸರು ಮಾಡ್ಬೇಕು, ಹಂಗ ಹೆಸರು ಮಾಡ್ಬೇಕು, ಎಲ್ಲವೂ ಹುಡ್ಕೊಂಡ್ ಬರುತ್ತೆ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಆಕ್ಟಿಂಗ್ ಅಷ್ಟೇ. ಮ್ಯಾಮ್ ಸರ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ ಎಲ್ಲ ಆಲ್ರೆಡಿ ಹೇಳ್ಬಿಟ್ರು. ಅದೇ ತುಂಬಾ ಕಲ್ತಿದ್ದೀನಿ ಮೇಡಮ್ ನಾನು ಸರ್ ಕಡೆಯಿಂದ. ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಸರ್ ಹಿಂಗಿರ್ತಾರೆ ಸೆಟ್ಟಲ್, ಮೋಸ್ಟ್ಲಿ ಅವ್ರು ಯಾರ ಹತ್ರನೂ ಕರೆಕ್ಟ್ ಆಗಿ ಮಾತಾಡಲ್ಲ ಅನ್ಸುತ್ತೆ. ಯಾಕಂದ್ರೆ ಇವಾಗ ಅವ್ರು ತುಂಬಾ ಮೇಲಿದ್ದಾರೆ, ನಮ್ಮನ್ನೆಲ್ಲ ಮಾತಾಡ್ಸಲ್ಲ. ಅದಕ್ಕೆಲ್ಲ ಫುಲ್ ಉಲ್ಟಾ ಸರ್. ಎಲ್ರ ಜೊತೆನೂ ಆರಾಮಾಗಿರ್ತಿದ್ರು ಸೆಟ್ ಅಲ್ಲಿ, ನನ್ನ ಜೊತೆನೂ ಆರಾಮಾಗಿರ್ತಿದ್ರು. ಮತ್ತೆ ಥೈಲ್ಯಾಂಡ್ ಹೋದಾಗ್ಲೂ ಅಷ್ಟೇ, ಇಲ್ಲಿ ಟಾಕಿ ಪೋರ್ಷನ್ ಅಲ್ಲಿ ಇದ್ದಾಗ ಒಂದ್ 5 to 6 days ಏನೋ ಅನ್ಸುತ್ತೆ ನಾವ್ ಇಲ್ಲಿ ಆಕ್ಟ್ ಮಾಡಿದ್ದು. ಸೊ ತುಂಬಾ ಕಡಿಮೆ ಇತ್ತು ಸರ್ ಜೊತೆ ಮಾತಾಡಕ್ಕೆ ಎಲ್ಲ. ಬಟ್ ಅಲ್ಲೋದಾಗ ಟೀಮ್ ನಾವು ಒಂದಷ್ಟೇ ಜನ ಇದ್ವಿ, ಒಂದ್ 15 ಜನ 20 ಜನ ಅಷ್ಟೇ ಇದ್ವಿ. ಸೊ ನಾವ್ ಏನೇ ಮಾತಾಡಿದ್ರು ಅಷ್ಟು ಜನ ಜೊತೆನೆ ಮಾತಾಡ್ಬೇಕಿತ್ತು. ಸೊ ಅಲ್ಲಿ ಕಂಫರ್ಟಬಲ್ ಆಯ್ತು ನನಗೆ ಸರ್ ನಾ ಮಾತಾಡಿಸಿದಾಗ. ಮತ್ತೆ ಅಲ್ಲಿ ಶಾಪಿಂಗ್ ಮಾಡಿದ್ದಿರ್ಬೋದು, ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಇರ್ತಾ ಇತ್ತು. ನೈಟ್ ಸ್ವಲ್ಪ ಹೊತ್ತು ಫ್ರೀ ಇರ್ತಿತ್ತಲ್ವಾ, ಎಲ್ರು ಹೇಳ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು, ಇಲ್ಲಿ ಬಟ್ಟೆಗಳು ತಗೋಬಿಡಿ, ಶಾಪಿಂಗ್ ಮಾಡ್ಬಿಡಿ ಅಂತ. ಪ್ರತಿ ದಿನ ಶಾಪಿಂಗ್ ಹೋಗಿದ್ದಾರೆ ಸಂಜೆ, ಎವ್ರಿ ಡೇ. ನಾ ಒಂದು ದಿನ ಮಿಸ್ ಮಾಡಿದೆ. ಎಲ್ಲೋ ಮೂರ್ ದಿನ ಆದ್ಮೇಲೆ ನನಗೆ, ಸರ್ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಬಟ್ಟೆ ತಗೊಳ್ಳಿ ಸರ್, ಸರ್ ವೈಫಿಗೆ ಬಟ್ಟೆ ಚೆನ್ನಾಗಿದೆ ತಗೊಳ್ಳಿ ಸರ್ ಅಂತ. ನಾವು ಹೋಟ್ಲ್ ಬಿಟ್ಟು ಆಚೆ ಹೋಗ್ತಿರ್ಲಿಲ್ಲ, ನಮ್ದಾಯ್ತು ನಾವೇ ಅಲ್ಲೇ ಇದ್ಕೊಂಡು, ನಾನು ಅಣಜಿ ನಾಗರಾಜ್ ಇರೋರು, ಸರ್ ಬನ್ನಿ ಸರ್ ವಾಕಿಂಗ್ ಹೋಗೋಣ ಅನ್ಬಿಟ್ಟು ಅಲ್ಲಿ ಬೀಚ್ ಸೈಡ್ ಅಲ್ಲೆಲ್ಲ ವಾಕ್ ಮಾಡ್ಕೊಂಡ್ ಬರ್ತಿದ್ವಿ. ಬಿಟ್ರೆ ಈ ಶಾಪಿಂಗ್ ಗೀಪಿಂಗ್ ಕಾನ್ಸೆಪ್ಟ್ ಇರಲಿಲ್ಲ. ಇವ್ರು 3 ದಿನ 4 ದಿನ ಆದ್ಮೇಲೆ ಇವ್ರು ಹೇಳದ್ಮೇಲೆ ನಾನು ಅಣಜಿ ಅವ್ರನ್ನ ಕರ್ಕೊಂಡ್, ಬನ್ನಿ ಸರ್ ಅದೇನೋ ಮಕ್ಳಿಗೆಲ್ಲ ಚೆನ್ನಾಗಿದೆ ಅಂತ ಬಟ್ಟೆ ತಗೊಂಡ ಬನ್ನಿ ಅಂತ. ಮುಗ್ದ ತಕ್ಷಣವೇ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ ಇನ್ನು ಮೋಹನ್ ಅಣ್ಣ ಇದ್ರು ನಮ್ಮ ಮೇಕಪ್ ಅವರು, ಮತ್ತೆ ಇನ್ನೊಬ್ರು ರೂಮ್ಗೂ ಬರ್ತಿರ್ಲಿಲ್ಲ ಇವ್ರು ವಾಪಸ್ಸು. ಅಲ್ಲಿ ಪ್ಯಾಕಪ್ ಬಂದಿದ ತಕ್ಷಣ ಹಂಗೆ ಶಾಪಿಂಗ್ ಸುಸ್ತಾಗಿ ಎಲ್ಲ ಶಾಪ್ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡಿದ್ರೆ ಹಂಗೆ ಹೆಂಗ್ ಮಲ್ಬಿಡ್ತಾ ಇದ್ವಿ ಅಂತಾನೆ ಗೊತ್ತಾಯ್ತಾ ಇರ್ಲಿಲ್ಲ. ಅಷ್ಟು ಸುಸ್ತಲ್ಲ ಹಂಗ್ ಮಲ್ಕೊಂಡು ಮತ್ತೆ ಬೆಳಗ್ಗೆ ಶೂಟಿಂಗ್ ಹಿಂಗಿರ್ತಿತ್ತು. ಬಟ್ ಸರ್ ತುಂಬಾ, ಈಗ ನಾನು ಏನ್ ಆಕ್ಟ್ ಮಾಡಿದ್ರು ಏನಿದ್ರು ಫಸ್ಟ್ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಎದುರುತ್ತಿದ್ದೆ. ಸರ್ ಇಂದಾನೆ ನಾನು ಅಷ್ಟು ಕಂಫರ್ಟಬಲ್ ಆಗಿ ನಾನು ಆಕ್ಟ್ ಮಾಡಕ್ ಸಾಧ್ಯ ಆಗಿತ್ತು. ಸೂಪರ್ ಸರ್. ಇವಾಗ ಸಾಂಗ್ ರಿಲೀಸ್ ಆದ್ಮೇಲೆ, ಸಾಂಗ್ ಸ್ವಲ್ಪ ಮಾತಾಡ್ತಿದೀನಿ ಅಂತ ಅನ್ಕೋಬಿಡಿ. ಇವಾಗ ರಿಲೀಸ್ ಆದ್ಮೇಲೆ ಮನೇಲಿ ವೈಫ್ ಅಂತ ಬಂದಾಗ ಆ ಹೀರೋಯಿನ್ ಜೊತೆ ಆದ್ರೆ ರೊಮ್ಯಾನ್ಸ್ ಮಾಡ್ತೀರಾ, ನನ್ಗೊಂದ್ ಹಾಡು ಹೇಳಲ್ಲ, ಈ ತರದ್ ಏನಾದ್ರು ಆಗಿತ್ತ? ಇಲ್ಲ, ರಂಗಭೂಮಿಯಿಂದ ಬಂದಿರೋದ್ರಿಂದ ಇಬ್ರುನು. ಸೊ ವಿ ಹ್ಯಾವ್ ಅ ಜರ್ನಿ ಆಫ್ 25 years. ನಾನು ಅವಳನ್ನ ಲವ್ ಮಾಡಿ 25 ವರ್ಷ ಆಗೋಯ್ತು ಈ ವರ್ಷಕ್ಕೆ. ಸೊ ಅವಳಿಗೆ ನಾನು ತುಂಬಾ ಚೆನ್ನಾಗಿ ಗೊತ್ತು ನಾನು ಹೆಂಗಿರ್ತೀನಿ, ನಾನು ಏನ್ ಮಾಡ್ತೀನಿ ಅಂತ. ಅಂಡ್ ಆ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಅವಳ ತಲೆಯಲ್ಲಿ. ಓ ಇವನ್ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿರ್ತಾನೆ, ಇದೇನೋ ಏನೋ ರೋಸ್ ಡೇ ಈ ತರ ಎಕ್ಸ್ಪೆಕ್ಟೇಷನ್ ಮರ್ತೋಗಿರ್ತಾಳೆ ಅಂತ. ಸೊ ಹಂಗೆ ಇರ್ತಾಳ ಅವಳು ಮೇ ಬಿ ಒಂದೇ ಒಂದು ಡೇಟ್ಗೆ ತುಂಬಾ ಉರ್ಕೊಳ್ಳೋದೇನು ಅಂದ್ರೆ, ಮದ್ವೆ ಆಗಿದ್ದ ದಿನ ಮರ್ತೋಗ್ಬಿಡ್ತೀನಿ ಒಂದೊಂದ್ಸರಿ. ಯಾವ್ದೋ ಕೆಲ್ಸದ ಮೇಲೆ ಇರ್ತೀನಿ, ರಾತ್ರಿ ವಿಶ್ ಮಾಡಕ್ಕೂ ಮರ್ತೋಗ್ತೀನಿ. ಅವಾಗ 12 ಗಂಟೆಗೆ ಒಂದು ಫೋನ್ ಬರುತ್ತೆ, ಏನ್ ಮಾಡ್ತಿದ್ದೀರಾ ಅಂತ. ಇಲ್ಲೆಲ್ಲ ಇದೀನಪ್ಪಿ, ಮೀಟಿಂಗ್ ಅಲ್ಲಿ ಇದೀನಿ, ಇವ್ರ ಜೊತೆ ಮಾತಾಡ್ತಾ ಇದೀನಿ. ಹೌದಾ ಅಂತ 3 ಸರಿ ಹೇಳ್ತಾಳೆ. ಅವಾಗ್ಲೇ ಯೋಚನೆ ಮಾಡ್ಬೇಕು, ಏನಾದ್ರು ಡೇಟ್ ಇದೆಯಾ ಅದ್ರಲ್ಲೂ ಮರ್ತೋಗ್ಬಿಟ್ಟೆ ಅಂದ್ರೆ, ಆಮೇಲೆ 1 ಗಂಟೆ 1:15 ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಆಯ್ತು, ನಿಮ್ಗೆ ನಿಮ್ ಕೆಲ್ಸನೇ ಜಾಸ್ತಿ ಅಲ್ವಾ, ಓಕೆ ಡನ್, ಥ್ಯಾಂಕ್ ಯು, ಬಾಯ್ ಅಂತ ಕಟ್ಟ. ಸರ್ ಇವಾಗ ಶಬಾಷ್ ಬಡ್ಡಿ ಮಗ್ನೆ, ಇವಾಗ ಬಡ್ಡಿ ಮಗ್ನೆ ಅನ್ನೋದು ಒಂದು ಕಾಮನ್ ಆಗಿ ಇಟ್ಸ್ ಅ ಸ್ಲ್ಯಾಂಗ್ ಅಷ್ಟೇ ಅದು. ಸೊ ಹಾಗಿರುವಾಗ ನೀವು ಕಾಮನ್ ಆಗಿ ಯೂಸ್ ಮಾಡುವಂತದ್ದು ನಮ್ ಕಡೆ ಏನ್ ಹೇಳ್ಬೋದು, ವಾಲಿ ಕಳಿತು ಬ್ಯಾವರ್ಸಿ, ದಿಸ್ ಇಸ್ ಅ ವೆರಿ ಕಾಮನ್ ವರ್ಡ್ಸ್. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀವಿ. ಅಂದ್ರೆ ಎನಿ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲಿದ್ರು ಅದನ್ನ. ಇನ್ಫ್ಯಾಕ್ಟ್ ನನ್ನಪ್ಪ ಇತ್ತೀಚೆಗೆ ಪಬ್ಲಿಕ್ ಮುಂದೆ ಪ್ರಮೋದ್ ಶೆಟ್ಟಿ ಅಂತ ಕರೀತಾರೆ. ಬಿಟ್ರೆ ನನ್ನಪ್ಪ ನನ್ನ ಪ್ರೀತಿಯಿಂದ ಇವತ್ತಿಗೂ ಮನೇಲಿ ಕರೆಯೋದು ಬೋಳಿ ಮಗನೆ ಅಂತ, ವಿಚ್ ಇಸ್ ನಾಟ್ ಅ ಜೋಕ್. ಅವ್ರ ಪ್ರೀತಿಯಿಂದ ಕರೆಯೋದು, ಬಂದೇನೆ ಬೋಳಿ ಮಗ, ಎಲ್ಲೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದೇನೆ ಅಂತ ಹಿಂಗೆ ಅಂತಾರೆ. ಕೋಪ ಬಂದ್ರು ಎಲ್ಲಿದ್ದಾನ ಅವ್ನು ಬೋಳಿ ಮಗ ಅಂತ ಹಿಂಗೆ ಅಂತಾರೆ. ಸೊ ದಟ್ ವರ್ಡ್ಸ್ ಆರ್ ವೆರಿ ಕಾಮನ್. ಅಂದ್ರೆ ಅವ್ರು ಅದನ್ನ ಕರೀಲಿಲ್ಲ ಅಂದ್ರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಸುತ್ತೆ ನಂಗೆ. ಅದು ಇವತ್ತಿಂದ ಅಲ್ಲ, ನಾನು ಚಿಕ್ಕವನಿದ್ದಾಗಿಂದನೂ ಅಪ್ಪ ಅಂದ್ರೆ ನಾನು ಲಾಸ್ಟ್ ಮಗ ಆಗಿರೋದ್ರಿಂದ ಸ್ವಲ್ಪ ತರಲೆ ಜಾಸ್ತಿ. ಅವ್ರ ಬೋಳಿ ಮಗ ಅಂದಾಗ ನಾನು ಕೌಂಟರ್ ಕೊಟ್ಟಿದ್ದೀನಿ ಎಷ್ಟೋ ಸರಿ, ಪಾಪ ನೀವು ಬೋಳಿ ನನ್ ಮಗ ಅಂತ, ವಿಚ್ ಇಸ್ ವೆರಿ ಕಾಮನ್. ಅಂದ್ರೆ ಆ ತರದ ಪದಗಳಲ್ಲಿ ಇದು ಒಂದು ಬಂದ್ಬಿಡುತ್ತೆ, ಯಾವ್ದು ಬಡ್ಡಿ ಮಗನೇ ಅನ್ನೋದು. ಈ ಕಡೆ ಮಂಡ್ಯ, ಮದ್ದೂರು, ಮೈಸೂರು, ಈ ಕಡೆ ಇವ್ರ ರೀಜನ್ ಅಲ್ಲಿ ಬಡ್ಡಿ ಮಗನೇ ಇಸ್ ವೆರಿ ಕಾಮನ್. ಏನ್ಲಾ ಬಡ್ಡಿ ಮಗನೇ, ಯಾಕ್ಲಾ ಬಂದಿಲ್ಲ, ಯಾಕ್ಲಾ ಬಡ್ಡಿ ಮಗನೇ ಲೇಟ್ ಆಗಿ ಬಂದೆ, ಇಟ್ಸ್ ಅ ವೆರಿ ಕಾಮನ್ ಸ್ಲ್ಯಾಂಗ್. ಹಂಗಾಗಿ ಅದನ್ನೇನು ಅಷ್ಟು ಸೀರಿಯಸ್ ಆಗಿ ಒಂದು ಬೈಗುಳ ಅಂತ ತಗೊಳ್ಳುವಂತ ಪದ ಅಲ್ಲ. ಸೊ ಬೈಸ್ಕೊಂಡಿದೀನಿ ಎಲ್ಲರ ಹತ್ರ, ನಾನು ಯೂಸ್ ಮಾಡಿದೀನಿ ಈ ವರ್ಡ್ಸ್ ಅನ್ನ, ನನಗೂ ಯೂಸ್ ಮಾಡಿದಾರೆ ಎಲ್ಲರೂ ಇದನ್ನ.
ಸರ್ ಇವಾಗ ಸಿನಿಮಾದಲ್ಲಿ ನೋಡಿದ್ರೆ ಹಲವಾರು ಕಲಾವಿದರಿದ್ದಾರೆ, ಅವ್ರ ಜೊತೆ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಬ್ಬರದು? ನನಗೆ ಎಲ್ಲರ ಜೊತೆನೂ ಸೀನ್ಸ್ ಇತ್ತು. ಸೊ ಬ್ರಿಲಿಯಂಟ್ ಆಕ್ಟರ್, ಅದ್ಭುತ ಕಾಮಿಡಿಯನ್ ಆಯಪ್ಪ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ಇದ್ವಿ ಸೀನ್ಗಳನ್ನ, ಅದೆಲ್ಲ ತುಂಬಾ ಮಜಾ ಬಂತು. ಇನ್ಫ್ಯಾಕ್ಟ್ ಯಾವ್ದೋ ಒಂದ್ ಸೀನ್, ಅದೇ ನಾನು ಎಲ್ಲಾ ಇದ್ರಲ್ಲೂ ಹೇಳ್ತಿದ್ದೆ, ಅಂದ್ರೆ ಅವ್ರನ್ನ ಜೀಪಲ್ಲಿ ಕರ್ಕೊಂಡು ಹೋಗೋಕೆ ಅದೇ ಬಿಟ್ಬಿಟ್ಟು ಹೋಗ್ತೀನಿ ಮತ್ತು ಜೀಪು ಅಂದಾಗೆ, ಇಲ್ಲ ಸರ್ ನಮ್ಮ ಫ್ಯಾಮಿಲಿಲಿ ಯಾರು ಪೊಲೀಸ್ ಜೀಪ್ ಹತ್ತಿಲ್ಲ ಸರ್ ಅಂತ. ಅದಕ್ಕೆ ನಾನು ಟಕ್ಕಂತ ಕೌಂಟರ್ ಕೊಟ್ಟೆ, ಹತ್ತಿವ ಜೀಪ್ ಹತ್ತು, ನಾಳೆ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ. ಅವರು ಅದೆಲ್ಲ ಸ್ಕ್ರಿಪ್ಟ್ ಇರ್ಲಿಲ್ಲ. ಸೊ ಹಿ ಇಮಿಡಿಯೇಟ್ಲಿ ಗಿವ್ಸ್ ಲೈಕ್, ಸರ್ ನಂದು ಪಾಸ್ಪೋರ್ಟ್ ಇಲ್ಲ ಸರ್ ಅಂತ. ಸೊ ಈ ತರದ ಇನ್ಸಿಡೆಂಟ್ಸ್ ಪ್ರಕಾಶ್ ತುಂಬಿನಾಡ್ ಜೊತೆ ಆಗಿರ್ಬೋದು, ಮೂಕ್ ಸುರೇಶ್, ವಾಟ್ ಅ ಬ್ರಿಲಿಯಂಟ್ ಆಕ್ಟರ್ ಅವರೆಲ್ಲ. ಸೊ ಅವರೆಲ್ಲ ರಂಗಭೂಮಿಯಿಂದಾನೇ ಬಂದಿರೋ ಕಲಾವಿದರು. ಸೊ ಅವ್ರ ಜೊತೆ ಎಲ್ಲ ಇಂಪ್ರೂವೈಸ್ ಮಾಡ್ತಾ, ಸೀನ್ ನ ಇಂಪ್ರೂವೈಸ್ ಮಾಡ್ತಾ ಆಕ್ಟ್ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಎಲ್ಲೂ ಕೂಡ ಅದೇ ಹೇಳದ್ನಲ್ಲ, ಪ್ರಮೋದ್ ಒಬ್ಬನಿಂದ ಸಿನಿಮಾ ಗೆಲ್ಲತ್ತೆ ಅಂದ್ರೆ ಅದು ಸುಳ್ಳು, ಅಥವಾ ಒಬ್ಬ ನಿರ್ದೇಶಕನಿಂದ ಸಿನಿಮಾ ಗೆಲ್ಲತ್ತೆ ಅಂದ್ರೆ ಸುಳ್ಳು. ಎಲ್ರದ್ದು ಟೀಮ್ ಎಫರ್ಟ್, ಕಲೆಕ್ಟಿವ್ ಎಫರ್ಟ್. ಹೀರೋಯಿನ್ನು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಹೀರೋನು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲರೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದಾಗ ಮಾತ್ರ ಒಂದು ಸಿನಿಮಾ ಕತೆ ವೈಸ್ ಗೆಲ್ಲಕ್ ಸಾಧ್ಯ. ಅಂಡ್ ಟೆಕ್ನಿಷಿಯನ್ಸ್ ಯಾವಾಗ ಅದ್ಭುತವಾದ ಕೆಲಸ ಮಾಡ್ತಾರೆ ಅವಾಗ ಇಡೀ ಸಿನಿಮಾ ಗೆಲ್ಲತ್ತೆ. ಸೊ ಇಟ್ಸ್ ಆಲ್ವೇಸ್ ಅ ಕಲೆಕ್ಟಿವ್ ವರ್ಕ್. ಹಂಗಾಗಿ ಅವರೆಲ್ಲರ ಶ್ರಮ ಇದೆ ಈ ಸಿನಿಮಾ ನಾಳೆ ಗೆದ್ದು ತುಂಬಾ ದೊಡ್ಡ ಹೆಸರು ಮಾಡಿದ್ರೆ ಇಟ್ಸ್ ಪ್ರಮೋದ್ ಶೆಟ್ಟಿ, ಇಟ್ಸ್ ಓನ್ಲಿ 10%. ಅದರ್ 90% ಇಸ್ ದ ಟೀಮ್. ಸರ್ ನೀವು ಕೂಡ ಪ್ರೊಡ್ಯೂಸರ್ ಸೀರಿಯಲ್ಗಳು ಮಾಡಿದೀರಾ, ಇವಾಗ ನೆಕ್ಸ್ಟ್ ಸಿನಿಮಾ ಯಾವಾಗ? ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ, ಖರ್ಚು ಮಾಡೋದು ಮಾತ್ರ ನಾವು. ಸರ್ ಇವಾಗ ಫೈನಲಿ ಫೆಬ್ 28ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಫೆಬ್ರವರಿ 28ಕ್ಕೆ ನಮ್ಮ ಶಬಾಷ್ ಬಡ್ಡಿ ಮಗನೇ ಸಿನಿಮಾ ಶಿವರಾತ್ರಿ ಹಬ್ಬದ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರು ಬನ್ನಿ, ಥಿಯೇಟರ್ ಅಲ್ಲೇ ಸಿನಿಮಾನ ನೋಡಿ. ಯಾಕಂದ್ರೆ ಥಿಯೇಟರ್ ಅಲ್ಲಿ ಗೆದ್ರೆ ಮಾತ್ರ ನಿಮ್ಗೆ ಅದು OTT ಅಥವಾ ಸ್ಯಾಟಲೈಟ್ ಅಲ್ಲಿ ಸಿಗೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ದಯವಿಟ್ಟು ಬನ್ನಿ, ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ನಿಮ್ಮನ್ನ 2 ಗಂಟೆಗಳ ಕಾಲ ನಗಿಸುವಂತ ಒಂದು ಜವಾಬ್ದಾರಿನ ನಾವು ತಗೊಂಡಿದೀವಿ. ಆ ಜವಾಬ್ದಾರಿನ ನಿಭಾಯಿಸಿದೀವೋ ಇಲ್ವೋ, ಶಬಾಷ್ ಬಡ್ಡಿ ಮಗನೇ ಅಂತ ನೀವು ಆಚೆ ಹೋಗ್ತಾ ಹೇಳ್ತಿರೋ ಇಲ್ವೋ ಅಂತ ಕೇಳಬೇಕು ಅನ್ನೋದು ನನ್ನ ಆಸೆ. ಸೊ ದಯವಿಟ್ಟು ಬನ್ನಿ, ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಇದೇ ಫೆಬ್ರವರಿ 28ಕ್ಕೆ ನಮ್ಮ ಶಬಾಷ್ ಬಡ್ಡಿ ಮಗನೇ ಚಿತ್ರ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಹಬ್ಬ ಮುಗಿಸ್ಕೊಂಡು ಬಂದ್ ಸಿನಿಮಾ ನೋಡಿ. ನಮ್ಮ ಟೀಮ್ ಅಲ್ಲೂ ಪ್ಲಾನ್ ಮಾಡ್ತಿದ್ದಾರೆ, ಆದಷ್ಟು ಥಿಯೇಟರ್ಗಳಿಗೆ ವಿಸಿಟ್ ಮಾಡ್ಬೇಕು ಅಂತ. ನಾವು ಥಿಯೇಟರ್ ಅಲ್ಲಿ ನಿಮ್ಗೆ ಖಂಡಿತ ಸಿಗ್ತೀವಿ. ಬಾಯ್, ಸಿ ಯು. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಿಮ್ಗೂ ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.